ಯಾರ ಬದುಕಿನಲ್ಲಿ ಎಂತಹ ಆಘಾತವಾಗಬಹುದು ಎನ್ನುವುದನ್ನು ಯಾರೂ ಊಹಿಸಲಾಗದಂತಹ ಸಂಗತಿ. ಅಂತಹದೇ ದೊಡ್ಡ ಹೊಡೆತ ಬಿದ್ದಿರುವುದು ದಯನೀಯ ಸ್ಥಿತಿಯಲ್ಲಿರುವಂತಹ ಹೊನ್ನಪ್ಪ ಎಂಬವರ ಮೇಲೆ. ಅಂದಹಾಗೆ ಏನು ಅವರ ನೋವು? ಬನ್ನಿ ವರದಿಯನ್ನು ನೋಡ್ಕೊಂಡು ಬರೋಣ. 5 ಸಹೋದರಿಯರ ಮದುವೆ ಮಾಡಿಸಿ ತಾನು ಮದುವೆಯಾಗದೆ ಸರಳ ಜೀವನ ನಿರ್ವಹಣೆ ಮಾಡುತ್ತಿದ್ದವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನೇರಳಕಟ್ಟೆ ದರ್ಖಾಸು ಮನೆಯ ಹೊನ್ನಪ್ಪ ಯಾನೆ ಪ್ರಸನ್ನ ಅವರು. ಟೈಲರ್ ವೃತ್ತಿ ನಡೆಸಿ ಕಷ್ಟದಲ್ಲೇ ಜೀವನ ಸಾಗಿಸುತ್ತಿದ್ದ ಇವರ ಬಾಳಿಕೆ ಜೂನ್ 2ನೇ ತಾರೀಕು ಕರಾಳ ದಿನ. ಅಂದು ಬೆಳಿಗ್ಗೆ ಎಂದಿನಂತೆ ಕೆಲಸಕ್ಕೆ ತೆರಳುವ ಮುನ್ನ ಅಧಿಕ ರಕ್ತದೊತ್ತಡ ಉಂಟಾಗಿ ಕುಸಿದು ಬಿದ್ದ ಇವರನ್ನು ಮಂಗಳೂರಿನ ಆಸ್ಪತ್ರೆಯಲ್ಲಿ 23 ದಿನಗಳ ಕಾಲ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ನೀಡಲಾಯಿತು. ಚಿಕಿತ್ಸೆಯ ನಂತರ ಅವರ ಎಡಕೈ ಹಾಗೂ ಎಡಕಾಲು ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿತು. ಸ್ವಾವಲಂಬಿಯಾಗಿ ಬದುಕು ನಡೆಸುತ್ತಿದ್ದ ಪ್ರಸನ್ನ ಅವರ ಬಾಳಿಗೆ ಬಿಪಿ ಎನ್ನುವ ಕಾಯಿಲೆ ಬದುಕನ್ನೇ ಕತ್ತಲೆ ಮಾಡುವಂತಾಯಿತು. ಕೂಲಿ ಕೆಲಸ ನಡೆಸುವ ಸಹೋದರಿಗೆ ಹೊರೆಯಾಗಿದ್ದೇನೆ ಎಂದು ಪ್ರಸನ್ನ ಕಣ್ಣೀರಾಗುತ್ತಾರೆ. ಕಮ್ಮಿ ಅಂಡ್ ಒಂಚೂರು ಅನಸೂರ ಮಲ್ತದ ಒಂಚೂರು ಫಿಟ್ನೆಸ್ ಶಕ್ತಿ ಇದ್ದಾನೆ ನನ್ನ ಜೀವಡು ಲಕ್ಕದ ಅಂಚೆಂಜಿ ಪೋರಂತ ಆಪುನೆಂಚಿ ಎತ್ನಲ್ಲಿ ಉಸರಿತ್ತನೇ ಒಂಜಿ ತರ ತಿರ್ಗಿಲ ಕಾಂಡದು ಪಂಡದು ಪೋದು ಕೈಕಾರ ನಡ್ಗಾರ ಸರುವಂಡು ಅಲ್ಪ ಪಿದೈಡ್ ಬೂರ್ದು ಜೇರು ಇಲ್ಲಾಲೆ ಇಲ್ಲ ಬೂರ್ದು ಜೇರು ಬೂರ್ರ ಬುಡ್ತುಜಿ ಸಂಗಡ್ನಾಕ್ಲಿತ್ತೇರಾಕ್ಲು ಪತ್ತೊಂಡೇರು ಹಿಡ್ದು ಬುಕ್ ಒಂಜಿ ಸೈಡ್ ಬಲ್ಲ ಇಜ್ಜ ಅಂದಲೆ ಕಾಂಡು ಬಿಪಿ ದಾಸಿ ಅದು ಅಲ್ಪ ಹಿಡ್ದು ಅಭಯ ಆಸ್ಪತ್ರೆಗೆ ತಂದು ಪೋಯಿರು. ಅಭಯ ಆಸ್ಪತ್ರೆ ಆಪುಜಿ ಎಷ್ಟಮ್ಮ ಫೋಡು ಅಂಡೇರು ಅಡೆ ಪೋಯಿರು. ಅಡೆ ಪೋದನಾಗ ಅಲ್ಪ ಸಿಟಿ ಕ್ಯಾನಿಂಗ್ ಮಲ್ತದು ನಿಕಲು ಕುಡ್ಲಾಲೆ ತಗೋಡು ಬಂಡೇರು ಅಂಚ ಬುಕ್ಕ ಕುಡ್ಲಾಗ ಆಸ್ಪತ್ರೆಗೆ ತಂದು ಏಜ್ ಆಸ್ಪತ್ರೆ 23 ದಿನ ಅಲ್ಪ ಇತ್ತಿ. ಎಂಕ್ಲು ಭಾರಿ ಬಂಗಾಡಲ್ಲ ಎಂಕ್ಲೆಗೆ ಇಂಚಿತ್ತನ ಕಷ್ಟ ಬಾತದು ಎಂಕ್ಲೆನ ಜೀವನನೇ ಭಾರಿ ಬಂಗಾದ. ನನ್ನ ಪಿರ ಮರ್ದಗೆ ಪೋಡುಂದಂಡ ಭಾರಿ ಸಮಸ್ಯೆ ಒಂದಲ್ಲ ಎಂಕುಲು ಎಂಕ್ಲೇನು ಒಂದು ಇಲ್ಲಲ್ಲ ಒಂದು ಮಲ್ತ ಇಂತನೇ ಆಯನ ಕೈಕಾರನೇ ದೇವರು ಬಂಧನಗ ಪಡೆಯರು. ಮನೆಗೆ ಅವನೇ ಆಧಾರವಾಗಿದ್ದ. ಆದ್ರೆ ಈಗ ಕನಿಷ್ಠ ಔಷಧಿಗೂ ದುಡ್ಡಿಲ್ಲದ ಸ್ಥಿತಿ ಎದುರಾಗಿದೆ. ಸಹೃದಯ ದಾನಿಗಳು ನೆರವಾಗಬೇಕಾಗಿದೆ ಎನ್ನುತ್ತಾರೆ ಸಂಬಂಧಿಕರು. ಆರ್ನ ವೃತ್ತಿ ಪಂಡ ಟೈಲರ್ ಕೆಲಸ ಮಲ್ಪಣ ಭಾರಿ ಬಂಗದ ಜೀವನ. ಅಂಚ 5 ಜನ ಪೊಂಜೋಕ್ಲಕ್ಲು 5 ಜನಕ್ಲ ಭಾರಿ ಕಷ್ಟಡ್ ಮದ್ಮೆ ಮಲ್ತದು ಕೊರ್ತುನ. ಅಂಚ ಜೀವನಗ್ಲ ಭಾರಿ ಕಷ್ಟಡಿಪ್ಪುನ ಪರಿಸ್ಥಿತಿಲು ಒಂದೊಂಜಿ ದೇವರ ಕೊರನ ಅಂಚಿನ ರೀತಿದ ಒಂಜಿ ಒಂದು ಕೊರಿಯರು ಒಂಜಿ ಸೈಡ್ ಇಜ್ಜಂದು ಅಂಚಿನ ಇತ್ತ ಹೆಂಚಿನ ಅಂಡ ಆರ್ನ ದಿನತ್ತ ಖರ್ಚಿಗ್ಲ ಭಾರಿ ಬಂಗ ಮೂಲು ಏರ್ಲ ಮುಕ್ಕಲ್ಲ 5 ಜನ ಪೊಂಜನಕ್ಲ ಆದಿತ್ತ ಆಧಾರ ಸ್ತಂಭದ 6 ವರಿಯೇ ಇತ್ತನ 6 ನಿರ್ಧಾರ ಜೀವನ ನಡ್ತೊಂದಿತ್ತನಲಗಿತ್ತು ಇಲ್ಲು. ಅಂಚ 6 ಬೂರ್ ನಿರ್ಧಾರ ಇತ್ತ ಪರಿಸ್ಥಿತಿ ಫುಲ್ಲು ಕಂಗೆಟ್ಟದು ಪೋತುಂಡು ಮಾತೇರ್ನಲ್ಲ ಇಲ್ಲದಕ್ಲನ ಪೊಂಜನಕ್ಲನಲ್ಲ. ಅಂಚ ಈ ಮೇರ್ನ ಹಾಸ್ಪಿಟಲ್ದ ಖರ್ಚಿಗ್ಲ ಭಾರಿ ಕಷ್ಟ ಉಂಡು. ಇತ್ತ ಎಂಕಲ್ ಸಂಘ ಸಂಸ್ಥೆ ಅವು ಒಂದು ಅಕ್ಲು ಕೊರ ನಿರ್ಧಾರ ಎಂಕಲ್ನ ದಿನತ್ತ ಖರ್ಚಿಗೆ ಪೋಂದುಂಡು. ಒಂಜಿ ಅಲ್ಲಿ ಮರ್ದು ಎಣ್ಣೆ ಪೂಜಾರ ಶುರುವಂತನ ಇತ್ತ ಡೈಲಿ ಎಣ್ಣೆ ಪೂಜಾದು 3 ಗಂಟೆ ಬಿಡ್ದು ಮೀಪ ಒಂದುಲ್ಲ. ಇತ್ತೆ ದುಂಬುಡ್ದು ಒಂಜಿ 50% ಕೈಕಾರ್ ಪೂರ ಓಕೆ ಫೈನ್ ತೋಜುಂಡು ಬಟ್ ಬಲ ಬೈಜ್ಜಿ. ಇತ್ತೆ ನನ್ನದ ಟ್ರೀಟ್ಮೆಂಟ್ ಪೋಪುನಂಡ ಎಂಕಲ್ ಅಂಕೋಲ ಜನ ಉದ್ಯೋಗಕ್ಕೆ ಪೋಪುನ ಅಂದುಲ್ಲ ಡಿಸೈಡ್ ಮಲ್ತದ ಅವ್ಲು ಪೋಪುನಂಡ ಅಲ್ತ ದಿನತ್ತ ಖರ್ಚಿ ಏತುಂದು ಗೊತ್ತಿಜ್ಜಿ ಕಮ್ಮಿಡ್ಲ ಒಂಜಿ 10-15 ಸಾವಿರ ರೂಪಾಯಿ ಬೋಡಾವು ನಿತ್ಯ ಹೊರ ಪೋದು ಬರೋಡುಂದಂಡ ಅಲ್ತ ಅಂಕೋಲದಕ್ಕೆ ಬೊಕ್ಕ ಈ ಜನ ಉದ್ಯೋಗದಕ್ಕೆ ಪೋಪುಂಡಂಡ ಅಲ್ತ ಟ್ರೀಟ್ಮೆಂಟ್ ಎಡ್ಡೊಂಡು ಪಣಂದುಲ್ಲೇರು. ಅಂಚ ಜನಕುಲು ಅಂತೆ ಸಂಘ ಸಂಸ್ಥೆಯಲ್ಲಿ ಪೂರ ಸಹಕಾರ ಮಲ್ತದು ಎಂಕಲಿಗೆ ಒಂತೆ ಬೆನ್ನೆಲುಬಾದು ಉಂತಿಯರ್ನಂಡ ಎಡ್ಡೆ ಅಂದೆ ಈ ಮಾಧ್ಯಮದ ಮೂಲಕ ಕೇನೊಂದು. ಸಂಘ ಸಂಸ್ಥೆಯಿಂದ ಹಣ ನೀಡಿದರೂ ಕೂಡ ಅದು ಸಾಕಾಗುತ್ತಿಲ್ಲ. ಆಸ್ಪತ್ರೆ ವೆಚ್ಚ 60ರಿಂದ 70 ಸಾವಿರವಾಗಿದೆ. ಇನ್ನು ಹೆಚ್ಚಿನ ಚಿಕಿತ್ಸೆಗೆ ಅಂಕೋಲ ಅಥವಾ ಉದ್ಯಾವರಕ್ಕೆ ಕರೆದುಕೊಂಡು ಹೋಗಬೇಕಾಗಿದೆ. ಇದಕ್ಕೆ ಸಹೃದಯ ದಾನಿಗಳ ನೆರವನ್ನ ಯಾಚಿಸಿದ್ದಾರೆ. ನೆರವು ನೀಡಲು ಬಯಸುವವರು ಸಹೋದರಿ ಪುತ್ರ ಪ್ರತಾಪ್ ಕುಮಾರ್ ಖಾತೆಗೆ ಪಾವತಿಸಲು ಮನವಿಯನ್ನ ಮಾಡಿದ್ದಾರೆ. ಗೂಗಲ್ ಪೇ ನಂಬರ್ 9535167049. ಬ್ಯಾಂಕ್ ಆಫ್ ಬರೋಡಾ ಖಾತೆ ಸಂಖ್ಯೆ
8440163110001709. IFSC ಕೋಡ್ BK ID 000840. ದೂರವಾಣಿ ಸಂಖ್ಯೆ 9742621757. ಸುದೀಪ್, ನಮ್ಮ ಕುಡ ನ್ಯೂಸ್ 24/7.